ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಇದು ಸ್ಟಾರ್ಟಿಂಗ್ ಸ್ಯಾಲರಿ ಬಂದು 30,000ದಿಂದ 40,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಇಂಡಿಯನ್ ಏರ್ ಫೋರ್ಸ್ ಅಗ್ನಿವೀರ್ ರಿಕ್ರೂಟ್ಮೆಂಟ್ 2025 ಸ್ನೇಹಿತರೆ. ಓಕೆ, ಅಪ್ಲೈ ಆನ್ಲೈನ್ ಫಾರ್ ಸ್ಪೋರ್ಟ್ಸ್ ಇಂಟೆಕ್. ಓಕೆನಾ. ಸೊ ಸ್ಪೋರ್ಟ್ಸ್ ಆಗಿರುವಂತಹ ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ ಗಳಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇದು ಇನ್ನು ನೀವು ಯಾರಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಈ ಒಂದು ವಿಡಿಯೋ ನೋಡೋದಾದ್ರೆ ಅಗ್ನಿಪಥ್ ಸ್ಕೀಮ್ ಅಲ್ಲಿ ಕರೆದಿರುವಂತದ್ದು 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. 20 ಆಗಸ್ಟ್ 2025 ಲಾಸ್ಟ್ ಡೇಟ್ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ. ಸೊ ನಿಮ್ಗೆ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಸ್ನೇಹಿತರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಇಂಪಾರ್ಟೆಂಟ್ ಡೇಟ್ಸ್ ಏನು, ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಸ್ಯಾಲರಿ ಏನು, ಸೆಲೆಕ್ಷನ್ ಪ್ರೋಸೆಸ್ ಹೇಗೆ, ಮತ್ತು ಈ ಒಂದು ಅಪ್ಲಿಕೇಶನ್ ಲಿಂಕ್ ಕೂಡ ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಬಹುದು. ಓಕೆನಾ. ಸೊ ಇನ್ನು ನೋಡೋದಾದ್ರೆ ಅಗ್ನಿವೀರು ಪೋಸ್ಟ್ ಕರೆದಿರುವಂತದ್ದು. ಇದಕ್ಕೆ ಎಷ್ಟು ಟೋಟಲ್ ವೇಕೆನ್ಸಿ ಇದಾವೆ ಅಂತ ಹೇಳ್ಬಿಟ್ಟು ಏನು ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಸೊ ಆದಷ್ಟು ಜನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಯಾರ್ಯಾರು ಅಪ್ಲೈ ಮಾಡ್ತಾರೋ ಮತ್ತೆ ಯಾರ್ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರನ್ನ ಅವರು ತಗೊಂತಾರೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ಇಷ್ಟೇ ಪೋಸ್ಟ್ ತಗೋಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ ಸ್ನೇಹಿತರೆ. ಓಕೆನಾ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರುವಂತದ್ದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದಾರೆ ಸ್ನೇಹಿತರೆ. 20ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರತ್ತು. ಓಕೆನಾ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಹೇಳೋದಾದ್ರೆ 10th ಪಾಸ್ ಆಗಿ ಡಿಪ್ಲೊಮಾ ಮಾಡ್ಕೊಂಡಿರ್ಬೇಕು ಅಥವಾ 12th ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. ಓಕೆ. ಸೊ 12th ಅಲ್ಲಿ ನೀವು ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಇಂಗ್ಲಿಷ್ ಇರಲೇಬೇಕು ಸ್ನೇಹಿತರೆ. ಮತ್ತೆ 50 ಮಾರ್ಕ್ಸ್ ಪರ್ಸೆಂಟೇಜ್ ಅಟ್ಲೀಸ್ಟ್ ತಗೊಂಡಿರ್ಬೇಕು. ಓಕೆನಾ. ಸೊ ಈ ಮೂರು ಸಬ್ಜೆಕ್ಟ್ ಗಳಲ್ಲಿ 50% ಮಿನಿಮಮ್ ತಗೊಂಡಿರ್ಬೇಕು ಸ್ನೇಹಿತರೆ. ಓಕೆನಾ. ಅದಾಗಿ ನೀವೇನಾದ್ರೂ 3 years ಡಿಪ್ಲೊಮಾ ಮಾಡಿದ್ರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೆಂಟೇಶನ್ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ರೀತಿ ಮಾಡ್ಕೊಂಡಿದ್ರೆ ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ನೀವೇನಾದ್ರೂ 2 years ವೊಕೇಶನಲ್ ಕೋರ್ಸ್ ಮಾಡ್ಕೊಂಡಿದ್ರೆ ವಿತ್ ನಾನ್ ವೊಕೇಶನಲ್ ಸಬ್ಜೆಕ್ಟ್ಸ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಈ ರೀತಿ 2 years ಒಂದು ಕೋರ್ಸ್ ಏನಾದ್ರು ಮಾಡ್ಕೊಂಡಿದ್ರೆ ನೀವು ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಬೇಸಿಕಲಿ PUC ಡಿಪ್ಲೊಮೊ ಮಾಡ್ಕೊಂಡಿರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಏಜ್ ಲಿಮಿಟ್ ನೋಡೋದಾದ್ರೆ 21 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. 1 ಜನವರಿ 2005 ಹಿಡಿದು 1 ಜುಲೈ 2008 ಹುಟ್ಟಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಬೋತ್ ಡೇಟ್ಸ್ ಇನ್ಕ್ಲೂಸಿವ್ ಅಂದ್ರೆ ಎರಡೂ ಡೇಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಎರಡೂ ಡೇಟ್ ಅಲ್ಲಿ ಹುಟ್ಟಿರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ 100 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ. ಸೊ 100 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ. ನೀವು ಆನ್ಲೈನ್ ಮುಖಾಂತರ ಫೀ ಪೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಸ್ಯಾಲರಿ ನೋಡೋದಾದ್ರೆ 30,000ದಿಂದ ಹಿಡಿದು 40,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಸೊ ಇದರಲ್ಲಿ ನೀವು ಅಗ್ನಿವೀರ್ ವಾಯು ಅಲ್ಲಿ ಇರೋದ್ರಿಂದ ಸೊ ನಿಮ್ಗೆ ಎಲ್ಲಾ ಫೆಸಿಲಿಟೀಸ್ ಕೂಡ ಇರುತ್ತೆ. ಸೊ ಏನು ಅಂತ ಹೇಳೋದಾದ್ರೆ ಹಾರ್ಡ್ಶಿಪ್, HRTA, DA ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್, ಮೆಡಿಕಲ್ ಬೆನಿಫಿಟ್ ಈ ರೀತಿ ಇರುವಂತದ್ದು, ಶೂ, ಬಟ್ಟೆ, ಕ್ಲಾತ್ ಏನೇನ್ ತಗೋಬೇಕು ಅದ್ರದ್ದು ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಸೊ ಈ ರೀತಿ ಇರುತ್ತೆ. ಸೊ ಇದ್ರದ್ದು ಫುಲ್ ಡೀಟೇಲ್ ಆಗಿ ನೀವು ನೋಡ್ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಲಿಂಕ್ ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ನೋಟಿಫಿಕೇಶನ್ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಸ್ಪೋರ್ಟ್ಸ್ ಟ್ರಯಲ್ ಇದೆ ಸ್ನೇಹಿತರೆ. ಸ್ಪೋರ್ಟ್ಸ್ ಟ್ರಯಲ್ ಬಂದು ನಿಮ್ಗೆ 8ರಿಂದ 10 ತಾರೀಕು ಸೆಪ್ಟೆಂಬರ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ 8ರಿಂದ 10 3 ದಿನ ಇರುತ್ತೆ. ಸೊ 3 ದಿನದಲ್ಲಿ ನೀವು ಸ್ಪೋರ್ಟ್ಸ್ ಟ್ರಯಲ್ ನ ಮುಗಿಸ್ಬೇಕು. ಯಾರ್ಯಾರು ಕ್ಲಿಯರ್ ಆಗ್ತಿರೋ ಆ ಒಂದು ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕ್ಲಿಯರ್ ಆದ ನಂತರ ಮೆಡಿಕಲ್ ಹಾಗೇನೆ ನಡೆಯುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ನ ಫುಲ್ ಅಪ್ಲೈ ಮಾಡೋ ಟೈಮ್ ಅಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳೋದಾದ್ರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಫುಲ್ ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಅಕಾಡೆಮಿಕ್ ಅದ ನಂತರ ಸ್ಪೋರ್ಟ್ಸ್ ಡೀಟೇಲ್ಸ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನಿಮ್ಮ ಫೋಟೋ, ಸಿಗ್ನೇಚರು ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಈ ರೀತಿ ಎಲ್ಲ ಸರ್ಟಿಫಿಕೇಟ್ಸ್ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು 20ನೇ ತಾರೀಕಿದೆ. ಈಗಲೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಇಂಡಿಯನ್ ಏರ್ ಫೋರ್ಸ್ ಸೊ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅನ್ಮ್ಯಾರಿಡ್ ಇಂಡಿಯನ್ ಮೇಲ್ಸ್ ಟು ಅಪಿಯರ್ ಇನ್ ರಿಕ್ರೂಟ್ಮೆಂಟ್ ಟ್ರಯಲ್ಸ್ ಆಫ್ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ಮನ್ ಆಸ್ ಅಗ್ನಿವೀರ್. ಓಕೆನಾ. ಸೊ 11ರಿಂದ
20ರವರೆಗೂ ಐತೆ, ಮತ್ತೆ 8ರಿಂದ 10ರವರೆಗೂ ಟ್ರಯಲ್ಸ್ ನಡೆಯುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ಯಾವ್ಯಾವ ಸ್ಪೋರ್ಟ್ಸ್ ಮಾಡಿರ್ಬೇಕು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. 24 ತರದ ಸ್ಪೋರ್ಟ್ಸ್ ಗಳಿದಾವೆ. ಸೊ 24 ತರದ ಸ್ಪೋರ್ಟ್ಸ್ ಗಳಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಅಥ್ಲೆಟಿಕ್ಸ್, ಬಾಸ್ಕೆಟ್ ಬಾಲ್, ಬಾಕ್ಸಿಂಗ್, ಚೆಸ್, ಕ್ರಿಕೆಟ್, ಸೈಕಲ್ ಪೋಲೋ, ಸೈಕ್ಲಿಂಗ್, ಫುಟ್ಬಾಲ್, ಗೋಲ್ಫ್, ಜಿಮ್ನಾಸ್ಟಿಕ್, ಹ್ಯಾಂಡ್ಬಾಲ್, ಹಾಕಿ, ಕಬಡ್ಡಿ, ಟೆನ್ನಿಸ್, ಶೂಟಿಂಗು, ಸ್ಕ್ವಾಶ್, ಸ್ವಿಮ್ಮಿಂಗು, ವಾಲಿಬಾಲ್, ವಾಟರ್ ಪೋಲೋ, ವೇಟ್ ಲಿಫ್ಟಿಂಗು, ರೆಸ್ಲಿಂಗು, ಅದ ನಂತರ ಉಶೋ, ಸ್ಪೋರ್ಟ್ಸ್ ಕ್ಲೈಂಬಿಂಗು, MTB, ಈ ರೀತಿ ಹಲವಾರು ಪೋಸ್ಟ್ಗಳಿದಾವೆ. ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. 11ರಿಂದ 20ನೇ ತಾರೀಕುವರೆಗೂ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಏನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲೈ ಅನ್ನೋದಂತ ಏನಿದೆ, ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಅಕೌಂಟ್ ಕ್ರಿಯೇಟ್ ಆಗಿಲ್ಲ ಅಂದ್ರೆ ಈಗಲೇ ನೀವು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇಮೇಲ್ ID, ಪಾಸ್ವರ್ಡ್ ಕೊಟ್ಟು ನೀವು ಲಾಗಿನ್ ಮಾಡಬಹುದಾಗಿರುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ನಿಮಗೆ ಫುಲ್ ಡೀಟೇಲ್ ಕೇಳುತ್ತೆ. ಮೇಲ್, ಫಿಮೇಲ್, ಮ್ಯಾರಿಡ್, ಅನ್ಮ್ಯಾರಿಡ್, ಮತ್ತೆ ನಿಮ್ಮ ಇಮೇಲ್ ID, ಫೋನ್ ನಂಬರ್ ಕೊಟ್ಟು ಅದ್ರದ್ದು OTP ಗಳನ್ನ ಬರೀಬೇಕಾಗಿರುತ್ತೆ. ಸೊ ಇದಿಷ್ಟು ಆದ ನಂತರ ನೀವು ಸೈನ್ ಅಪ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರೋದ್ರಿಂದ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಇನ್ನು ನಿಮ್ಗೆ ಬೇರೆ ಜಾಬ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರತಿನಿತ್ಯನೂ ಒಂದೊಂದು ಜಾಬ್ ಡೀಟೇಲ್ಸ್ ನ ತರ್ತಾ ಇರ್ತೀವಿ ಸ್ನೇಹಿತರೆ. ಹಾಗೆ ನಿಮ್ಗೆ ಈ ಒಂದು ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಸ್ನೇಹಿತರಿಗೂ ಆದಷ್ಟು ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ಇನ್ನು ನಿಮ್ಗೆ ಬೇರೆ ವಿಡಿಯೋ ಬೇಕು ಅಂತ ಹೇಳಿದ್ರೆ NCBS ಅಲ್ಲಿ ಕರೆದಿರೋದು ಇದೆ. 50,000 ರೂಪಾಯಿ ಸ್ಯಾಲರಿ ಇದೆ ಕ್ಲರ್ಕ್ ಪೋಸ್ಟ್ ಗೆ. ಸೊ ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. WCD ಚಿತ್ರದುರ್ಗ ಪೋಸ್ಟ್ ಕರೆದಿದ್ದಾರೆ. ಸೊ ಅಂಗನವಾಡಿ ವರ್ಕರ್ ಮತ್ತೆ ಹೆಲ್ಪರ್ ಗೆ, ಮತ್ತೆ IBPS ಅಲ್ಲಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟಿವ್ ಆಗಿ 10,000 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಬ್ಯಾಂಕಿಂಗ್ ಅಲ್ಲಿ. ಓಕೆನಾ. ಹಾಗೆ BEL ಅಲ್ಲಿ ಫೈನಾನ್ಸ್ ರಿಲೇಟೆಡ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ ಟ್ರೈನಿ ಆಗಿ ಕರೆದಿದ್ದು. ಸೊ MBA ಆಗಿರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಅಥವಾ CA ಆಗಿರುವಂತವ್ರು. ಅದಾದ ನಂತರ IOB ಅಲ್ಲಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಲ್ಲಿ ಕೂಡ ಕರೆದಿದ್ದಾರೆ. ಸೊ 750 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಅಪ್ರೆಂಟಿಸ್ ಟ್ರೈನಿಗೆ. ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಇನ್ನು ಹಲವಾರು ಪೋಸ್ಟ್ ಗಳಿದಾವೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿದೆ. ಸೊ ಈ ರೀತಿ ಹಲವಾರು ಇದಾವೆ. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ನೀವು ನಿಮ್ಮ ಕ್ಯಾಟಗರಿ ವೈಸ್, ನಿಮ್ಮ ಎಜುಕೇಶನ್ ವೈಸ್ ನೀವು ತಗೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಎಜುಕೇಶನ್ ವೈಸ್ ಅಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.